ಕರವೇ ಕನ್ನಡ ಕಹಳೆ ಪೊಲೀಸರು ಸುಸ್ತಾಗಿ ಹೋಗಿದ್ದಾರೆ. ವಶಕ್ಕೆ ಪಡೆದಷ್ಟು ಹೋರಾಟಗಾರರು ಬರ್ತಾನೇ ಇದ್ದಾರೆ. 8 ಬಸ್ಗಳಲ್ಲಿ ತುಂಬೋಗಿದ್ದಾರಂತ್ರಿ. ನಾರಾಯಣಗೌಡರು ಇರುವಂಥ ಬಸ್ ಮುಂದೆ ಕಳುಹಿಸೋಕೆ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಆ ಬಸ್ಸೇ ಮುಂದೆ ಹೋಗ್ತಿಲ್ಲ. ಅಲ್ಲಿ ಕನ್ನಡ ಕಹಳೆ, ಕನ್ನಡ ಕಾರ್ಯಕರ್ತರು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು ಆ ಬಸ್ ಮುಂದೆ ನಿಂತಿದ್ದಾರೆ. ಪೊಲೀಸರು ಸಾಹಸ ಪಟ್ಟಿದ್ದಾರೆ. ಹರಸಾಹಸವನ್ನು ಯಾವ ಪ್ರಯೋಜನವೂ ಕೂಡ ಆಗ್ತಾ ಇಲ್ಲ. ಅವರು ಎಷ್ಟು ಜನನ ತುಂಬಿಕೊಂಡು ಬಸ್ಸಲ್ಲಿ ಕಳಿಸ್ತಾ ಇದ್ದಾರೆ, ಅಷ್ಟು ಜನ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಹೋರಾಟವನ್ನು ಮಾಡ್ತಾನೆ ಇದ್ದಾರೆ. ಪೊಲೀಸರು ಮಾತ್ರ ಸುಸ್ತಾಗಿ ಹೋಗಿದ್ದಾರೆ. ನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರು ಚಿಂತೆ ಇಲ್ಲ. ನೀವೆಲ್ಲ ಬೆಂಗಳೂರು ನಗರಕ್ಕೆ ನುಗ್ಗ್ರಿ. ನಾನು ನ್ಯಾಯಬದ್ಧವಾಗಿ ಕಾನೂನನ್ನ ಕೈಗೆತ್ಕೋಬಾರ್ದು, ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಯಾವ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರವಾದ ಕಳಕಳಿ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ನೋ, ಆ ಸಿದ್ದರಾಮಯ್ಯನವ್ರ ಸರ್ಕಾರ ಪೊಲೀಸ್ನ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡಿದೆ. ಅದಕ್ಕೋಸ್ಕರ ಕರೆ ಕೊಡ್ತೀನಿ, ದಂಗೆ ಹೇಳಿ ಕನ್ನಡಿಗರು. ಅಲ್ಲಲ್ಲೇ ದಂಗೆ ಹೇಳಬೇಕು. ಎಷ್ಟು ಜನನ ಬಂಧಿಸ್ತಾರೆ, ಎಷ್ಟು ಜನನ ಅರೆಸ್ಟ್ ಮಾಡ್ತಾರೆ ನೋಡೋಣ. ಹೇಳಿ ದಂಗೆ, ಎದ್ದೇಳಿ ದಂಗೆ ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ಒಂದ್ ದಿವಸ ನಮ್ಮನ್ನು ಅರೆಸ್ಟ್ ಮಾಡಿಡ್ಬೋದು, ನಮ್ಮನ್ನು ಜೈಲಿಗೆ ಕಳಿಸ್ಬೋದು. ಆದರೆ ನನ್ನ ಹೋರಾಟದ ಕಿಚ್ಚನ್ನ ಯಾರು ಕಡಿಮೆ ಮಾಡೋಕ್ಕಾಗಲ್ಲ. ನನ್ನ ರಕ್ತವನ್ನ ತಣ್ಣ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡುದು, ನೀವು ನಮಗೆ ಈ ಪ್ರತಿಫಲ ಕೊಡ್ತಾ ಇದ್ದೀರಿ. ನನ್ನ